ಯೋಗಿಜಿ, ಮೋದಿಜಿ, ಅಮಿತ್ ಶಾಗೆ ಬೈದು ಬೆದರಿಕೆ ಹಾಕುವವರು ಒಂದು ಸಮುದಾಯಕ್ಕೆ ಸೇರಿದವರು. ಯೋಗಿ ಆದಿತ್ಯನಾಥ್ ಅಂದ್ರೆ ಇವರಿಗೆಲ್ಲ ಅಷ್ಟೊಂದು ಕೋಪ ಯಾಕೆ? ಇಲ್ಲೀಗಲ್ ಆಗಿ ಪಡೆದಿರುವಂತಹ ವಕ್ಫ್ ಭೂಮಿಯಲ್ಲಿ ಶಾಲೆ, ಆಸ್ಪತ್ರೆ, ಬಡವರಿಗೆ ಮನೆಯನ್ನ ನಿರ್ಮಿಸೋದು ತಪ್ಪ? ಯೋಗಿಜಿಗೆ ಯಾಕೆ ಇಷ್ಟೊಂದು ಶತ್ರುಗಳು? ಭಾರತದ ನಿಜವಾದ ಅಸ್ಮಿತೆಯನ್ನ ತೋರಿಸಿಕೊಟ್ಟವರು ಮೋದಿ, ಯೋಗಿ, ಅಮಿತ್ ಶಾ. ನಮಸ್ಕಾರ. ಸತ್ಯ ಹೇಳುವವರಿಗೆ ಶತ್ರುಗಳು ಜಾಸ್ತಿ. ವರ್ಷಗಟ್ಲೆಯಿಂದ, ದಶಕಗಟ್ಲೆಯಿಂದ ಮುಚ್ಚಿಟ್ಟಿರುವಂತಹ ಸತ್ಯವನ್ನ ಹೊರಗಡೆ ಎಳೆದು ಮುಖದ ಮುಂದೆ ಹಿಡಿಯುವವರನ್ನ ದ್ವೇಷಿಸುವವರು ಜಾಸ್ತಿ. ಮುಚ್ಚಿಟ್ಟಿರುವಂತಹ ಕೆಲವು ಸತ್ಯಗಳು ಕೆಲವರು ಅರಗಿಸಿಕೊಳ್ಳುವ ತರ ಇರೋದಿಲ್ಲ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಸಾಕಷ್ಟು ಉದಾಹರಣೆಗಳು ಸಿಗ್ತಾ ಇದೆ. ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಯೋಗಿ ಆದಿತ್ಯನಾಥ್ ಅವರಿಗೆ ಅವಹೇಳನಕಾರಿಯಾಗಿ ಬೈದು ಬೆದರಿಕೆ ಹಾಕುವಂತಹ ಜನಗಳು ಜಾಸ್ತಿ ಆಗ್ತಿದ್ದಾರೆ. ಬಟ್ ಇದರಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಏನು ಅಂದ್ರೆ, ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಯೋಗಿಜಿ ಅವರಿಗೆ ಬೈದು ಬೆದರಿಕೆ ಹಾಕುವವರು ಒಂದು ಸಮುದಾಯಕ್ಕೆ ಸೇರಿದಂತಹ ಜನರು. ಇಂಥವರ ಮಾತುಗಳನ್ನ ನಾವು ಪರಿಗಣನೆಗೆ ತೆಗೆದುಕೊಳ್ಳದೆ ಹಾಗೆ ಬಿಟ್ಟು ಬಿಡಬಹುದು. ಆದ್ರೆ ಇದರ ಬಗ್ಗೆ ಯಾಕೆ ಹೇಳಬೇಕಾಯಿತು ಅಂತಂದ್ರೆ, ಕಳೆದ ಕೆಲವು ದಿನಗಳಿಂದ ಯೋಗಿಜಿ ಅವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಬೈದು ಬಿಟ್ಟು ಕೆಲವರು ಪೋಸ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಂದೆರಡನ್ನ ನಾನು ನಿಮಗೆ ತೋರಿಸ್ತೇನೆ, ನೋಡಿ. हम माननीय मुख्यमंत्री जी ने जिस तरह से कहा है, ये एक बहुत बड़ा कैंसर हो गया है और ये वक्त रहते इसका इलाज नहीं होगा तो कभी नहीं हो पाएगा। तो देखिए, हम भी यही मानते हैं कि हराम माल खाने से कैंसर हो जाता है। योगी को बिस्मिल्लाह बोल गए, मतलब वही कि बिस्मिल्लाह बोलूंगा, कुर्बानी दे दूंगा। किसकी? योगी की। ಇವರಿಬ್ಬರಿಗೂ ಯೋಗಿ ಆದಿತ್ಯನಾಥ್ ಅವರ ಮೇಲೆ ಇಷ್ಟೊಂದು ಕೋಪ ಯಾಕೆ ಅಂದ್ರೆ, ಯೋಗಿ ಆದಿತ್ಯನಾಥ್ ಅವರು ಈಗಾಗಲೇ ಇರುವಂತಹ ಕಾನೂನನ್ನ ಸರಿಯಾಗಿ ಜಾರಿ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು, ಮತ್ತು ಅನೇಕ ದಶಕಗಳಿಂದ ನಮ್ಮ ದೇಶಕ್ಕೆ ಶಾಪವಾಗಿ ಅಂಟಿರುವಂತಹ ಇನ್ನೊಂದು ಕಾನೂನನ್ನ ಧಿಕ್ಕರಿಸೋದಕ್ಕೆ ಹೊರಟಿದ್ದಾರೆ ಅನ್ನೋದು. ಉತ್ತರ ಪ್ರದೇಶದಲ್ಲಿ ರೌಡಿಸಂ ಮತ್ತೆ ಮುಸ್ಲಿಂ ತುಷ್ಟೀಕರಣದ ರಾಜಕಾರಣ ನಡೀತಾ ಇತ್ತು. ಇದಕ್ಕೆ ಒಂದು ಬ್ರೇಕ್ ಹಾಕಿದವರು ಯೋಗಿಜಿ. ಹಾಗಾಗಿ ಇವರಿಗೆ ಶತ್ರುಗಳು ಹುಟ್ಕೊಂಡ್ರು. ಇವರಿಗೆ ಶತ್ರುಗಳು ಹುಟ್ಟುಕೊಳ್ಳೋದಕ್ಕೆ ಇನ್ನೊಂದು ಪ್ರಮುಖ ಕಾರಣ ವಕ್ಫ್ ಕಾನೂನು. ಯೋಗಿ ಆದಿತ್ಯನಾಥ್ ಅವರು ಮೊನ್ನೆ ಅರ್ನಬ್ ಗೋಸ್ವಾಮಿಗೆ ಕೊಟ್ಟಂತಹ ಒಂದು ಇಂಟರ್ವ್ಯೂನಲ್ಲಿ ಬಹಳ ಖಡಕ್ ಆಗಿ ಮಾತಾಡಿದ್ರು. ಅವ್ರು ಏನು ಮಾತಾಡಿದ್ರು ಅದನ್ನ ನೀವು ಒಂದ್ಸಲ ಕೇಳಿಸ್ಕೊಳ್ಳಿ. और जिसको भी वक्फ के नाम पे कब्जा किया होगा उस एक इंच लैंड को लेकर के वापस करेंगे और गरीबों के मकान बनाएंगे, सार्वजनिक संस्थाएं, अस्पताल बनाएंगे, अच्छे शिक्षण संस्थान बनाएंगे. ಈ ವಕ್ಫ್ ಅನ್ನುವಂಥದ್ದು ಲ್ಯಾಂಡ್ ಮಾಫಿಯಾ ಆಗಿ ಹೋಗಿದೆ. ಇಲ್ಲಿಗಲ್ ಆಗಿ ಪಡ್ಕೊಂಡಿರುವಂತಹ ಭೂಮಿಯನ್ನೆಲ್ಲ ವಾಪಸ್ ಪಡ್ಕೊಂಡು ಅಲ್ಲಿ ಶಾಲೆಯನ್ನ, ಆಸ್ಪತ್ರೆಯನ್ನ, ಬಡ ಜನರಿಗೆ ಮನೆಯನ್ನ ನಿರ್ಮಿಸ್ತೇವೆ ಅಂತ ಯೋಗಿಜಿ ಹೇಳಿದ್ದಾರೆ. ಇವ್ರು ಹೇಳಿದ್ರಲ್ಲಿ ತಪ್ಪೇನಿದೆ? ಕೆಲವರಿಗೆ ಇವರು ಹೇಳಿದ ಮಾತುಗಳಲ್ಲೂ ತಪ್ಪು ಕಾಣಿಸುತ್ತೆ. ಯಾರಿಗೆ ತಪ್ಪು ಕಾಣಿಸುತ್ತೆ ಅಂದ್ರೆ, ಈ ವಕ್ಫ್ ಆಕ್ಟ್ ಅನ್ನುವಂತಹ ಒಂದು ಕಾಯ್ದೆ ಅಡಿಯಲ್ಲಿ ಆಶ್ರಯವನ್ನ ಪಡ್ಕೊಂಡು ಇಷ್ಟು ದಿನ ಐಷಾರಾಮಿ ಜೀವನವನ್ನ ನಡೆಸ್ತಿದ್ದಂಥವರಿಗೆ ಇದು ತಪ್ಪಾಗಿ ಕಾಣಿಸುತ್ತೆ, ಕೋಪ ಬರುತ್ತೆ. ಮೋದಿ ಅವರ ವಿಚಾರದಲ್ಲೂ ಆಗ್ತಾ ಇರೋದು ಇದೆ. ಕಾಶ್ಮೀರದ ವಿಚಾರವನ್ನ ರಾತ್ರೋರಾತ್ರಿ ಸಾಲ್ವ್ ಮಾಡ್ಬಿಟ್ರಲ್ಲ, ಇದನ್ನ ಕೆಲವರಿಗೆ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಕೆಲವರ ಸೆಕ್ಯುಲರ್ ಮುಖವಾಡವನ್ನೆಲ್ಲ ಕಳಚಿ ಭಾರತದ ನಿಜವಾದ ಅಸ್ಮಿತೆ ಏನು ಅನ್ನೋದನ್ನ ತೋರಿಸಿಕೊಟ್ಟವರು ಮೋದಿ, ಅಮಿತ್ ಶಾ, ಯೋಗಿ ಆದಿತ್ಯನಾಥ್. ಇವರು ಈಗ ನಿಜ ಹೇಳ್ತಿದ್ದಾರಲ್ವಾ, ಹಾಗಾಗಿ ಇವರಿಗೆ ಶತ್ರುಗಳು ಜಾಸ್ತಿ. ಈ ಕಾಶ್ಮೀರದ ವ್ಯಕ್ತಿ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಮುಸಲ್ಮಾನರೆಲ್ಲ ಒಟ್ಟಾಗಿ ಸೇರಿ ಯೋಗಿಗೆ ಬುದ್ಧಿಯನ್ನ ಕಲಿಸಬೇಕು ಅಂತ ಈತ ಬೆದರಿಕೆಯನ್ನ ಹಾಕ್ತಾನಲ್ವಾ, ಮುಸಲ್ಮಾನರನ್ನ ಪ್ರಚೋದಿಸ್ತಾನಲ್ವಾ. ಇದಕ್ಕೆ ಎರಡೇ ಎರಡು ಕಾರಣಗಳು. ಒಂದು, ಪ್ರಗತಿಪರರು, ಬುದ್ಧಿಜೀವಿಗಳು, ವಿರೋಧ ಪಕ್ಷದವರು ಭಾರತದಲ್ಲಿ ಪ್ರಜಾಪ್ರಭುತ್ವ ಸತ್ತು ಹೋಗಿದೆ ಅಂತ ಬೊಬ್ಬೆ ಹೊಡಿತಾರಲ್ವಾ. ಪ್ರಜಾಪ್ರಭುತ್ವ, ವಾಕ್ ಸ್ವಾತಂತ್ರ್ಯ ಅನ್ನುವಂಥದ್ದು ಇನ್ನೂ ಜೀವಂತವಾಗಿರೋದು ಇವರು ಈ ತರ ಮಾತಾಡೋದಕ್ಕೆ ಕಾರಣ. ಇನ್ನೊಂದು, ಭಾರತದಲ್ಲಿ ಈ ತರಹದ ಧ್ವನಿಗಳಿಗೆ ಶಕ್ತಿ ಕೊಡುವಂತಹ ಕಾಣದ ಕೈಗಳಿರೋದು. ಇತಿಹಾಸ ಏನ್ ಹೇಳುತ್ತೆ ಗೊತ್ತಾ? ಶತ್ರುಗಳು ಜಾಸ್ತಿ ಇರುವಂತಹ ರಾಜರೆಲ್ಲರೂ ಕೂಡ ಬಹಳ ದೀರ್ಘಕಾಲ ರಾಜ್ಯವನ್ನ ಆಳಿದ್ದಾರೆ. ಯಾಕಂದ್ರೆ ಅವರ ಶತ್ರುಗಳ ಬಗ್ಗೆ ಎಚ್ಚರಿಕೆಯಿಂದ ಇರ್ತಾರೆ. ಅದೇ ಶತ್ರುಗಳೇ ಇಲ್ಲ ಅಂತ ಅನ್ಕೊಂಡಿರುವಂತಹ ರಾಜರು ರಾತ್ರೋರಾತ್ರಿ ತಮ್ಮ ರಾಜ್ಯವನ್ನೆಲ್ಲ ಕಳ್ಕೊಂಡಿದ್ದಾರೆ. ಇವತ್ತು ಇರೋದು ಎಚ್ಚರದಿಂದ ಇರುವಂತಹ ರಾಜರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.